ODI ವರ್ಲ್ಡ್ ಕಪ್ 2027 ಅಂತೂ ಫುಲ್ ಚೇಂಜ್ ಆಗಿದೆ ಗುರು. ಫಾರ್ಮೆಟ್ ಅಂತೂ ಫುಲ್ ಸೈಕ್ ಆಗಿದೆ. ಹೊಸ ಫಾರ್ಮೆಟ್ ನ ಬಿಟ್ಟಿದ್ದಾರೆ. ಒಳ್ಳೆ ಸಣ್ಣ ಸಣ್ಣ ಟೀಮ್ಗಳಿಗೂ ಕೂಡ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಇದೆ. ಇಲ್ಲಿ ಯಾವ ರೀತಿ ಇದೆ ಅನ್ನೋದನ್ನ ಪೂರ್ತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಯಾವ ರೀತಿ ಇದೆ ಹೊಸ ಫಾರ್ಮೆಟ್ ಅಂತ ನೋಡೋಣ. ಅದಕ್ಕೂ ಮುಂಚೆ ಹಳೆ ಫಾರ್ಮೆಟ್ ಯಾವ ರೀತಿ ಇತ್ತಪ್ಪ ಅಂದ್ರೆ 14 ಟೀಮ್ಗಳು ಇದ್ದು ಸೌತ್ ಆಫ್ರಿಕಾದಲ್ಲಿ ನಡೆಯುವಂತಹ ODI ವರ್ಲ್ಡ್ ಕಪ್ಗೆ 14 ಟೀಮ್ಗಳಲ್ಲಿ ಎಷ್ಟೋ 7 ಟೀಮ್ಗಳಾಗಿ 2 ಗುಂಪು ಇರ್ತಿತ್ತು. 2 ಗುಂಪಲ್ಲೂ ಕೂಡ ಆಡಿದಂತ ಟಾಪ್ 6 ಟೀಮ್ ನ ತಗೊಂಡು ಸೂಪರ್ 6 ಅಂತ 2 ತಂಡಗಳು ಕೂಡ ಅಲ್ಲಿ ಚೆನ್ನಾಗಿ ಆಡಿದಂತ 4 ತಂಡಗಳನ್ನ ಡೈರೆಕ್ಟ್ ಆಗಿ ಸೆಮಿಫೈನಲ್ ಗೆ ಕರ್ಕೊಂಡ್ ಬರ್ತಿದ್ರು. ಈಗ ಫುಲ್ ಚೇಂಜ್ ಆಗಿದೆ. ಈ ಹೊಸ ಪ್ಯಾಟರ್ನ್ ಯಾವ ರೀತಿ ಇದೆ ಅಂದ್ರೆ 11 ತಂಡಗಳೇನಿವೆ, ಟಾಪ್ 11ರಲ್ಲಿ ಬರುವಂತಹ ತಂಡಗಳು ಅಂದ್ರೆ ಇವಾಗ ಹೋಸ್ಟಿಂಗ್ ನೇಷನ್ 3 ಇವೆ ಅಲ್ಲ, ಸೌತ್ ಆಫ್ರಿಕಾ, ನಮೀಬಿಯಾ, ಜಿಂಬಾಬ್ವೆ, ಈ 3 ದೇಶಗಳನ್ನ ಬಿಟ್ಟು ಇನ್ನು ಉಳಿದಂತಹ 11 ದೇಶಗಳು ಅಂದ್ರೆ ಆ 3 ದೇಶಗಳು ಸೇರಿ 8 ದೇಶಗಳು, 11 ದೇಶಗಳು ಒಟ್ಟಾರೆಯಾಗಿ ಕ್ವಾಲಿಫೈ ಸೆಲೆಕ್ಟ್ ಟಾಪ್ 11ರಲ್ಲಿ ಬರುವಂತಹ ಟೀಮ್ಗಳು ಡೈರೆಕ್ಟ್ ಆಗಿ ಕ್ವಾಲಿಫೈ ಆಗ್ತವೆ. ಆಮೇಲೆ ಬರುವಂತಹ 3 ಟೀಮ್ ಏನಿರ್ತವೆ ಇವು ರೌಂಡ್ ರಾಬಿನ್ಸ್ ರೀತಿಯಲ್ಲಿ ಅವರ ನಡುವೆನೆ 3 ಟೀಮ್ಗಳು ಮ್ಯಾಚಸ್ ನ ಆಡ್ತವೆ. ಅವಕ್ಕೆ ಅದನ್ನ ರೌಂಡ್ 1 ಅಂತ ಕರೀತಾರೆ. ರೌಂಡ್ 1 ರೌಂಡ್ ರಾಬಿನ್ ಅಂತ. ಆ ರೌಂಡ್ 1 ಅಲ್ಲಿ ಟಾಪ್ ಅಲ್ಲಿ ಬರುವಂತಹ ಟೀಮು ಸೂಪರ್ 6 ನ 6ನೇ ಪ್ಲೇಸ್ ಗೆ ಸೆಲೆಕ್ಟ್ ಆಗುತ್ತೆ. ಒಂಥರ ಗ್ರೂಪ್ ಅಲ್ಲಿ ಈಗ ಕೊನೆ ಸ್ಥಾನ ಇರುತ್ತಲ್ಲ, ಆ ಸ್ಥಾನಕ್ಕೆ ಈ ಟೀಮ್ ಕ್ವಾಲಿಫೈ ಆಗುತ್ತೆ. ಈ ಟೀಮ್ ಕ್ವಾಲಿಫೈ ಆದ ನಂತರ 2 ತಂಡಗಳಲ್ಲಿ ಕೂಡ 6 ತಂಡಗಳು ಇರ್ತವೆ. 2 ಇದರಲ್ಲಿ 6 ತಂಡಗಳು ಕೂಡ ತಮ್ಮ ಗುಂಪಿನೊಳಗಡೆನೆ ಪಂದ್ಯಗಳನ್ನ ಆಡ್ಕೊಂತವೆ. ಗುಂಪಿನೊಳಗಡೆ ಪಂದ್ಯಗಳು ಆಡೋದ್ರಿಂದ ಅದರಲ್ಲಿ ಟಾಪ್ 3 ಬರುವಂತಹ 2 ಗುಂಪಿನಲ್ಲಿ ಟಾಪ್ 3 ತಂಡಗಳು ಡೈರೆಕ್ಟ್ ಆಗಿ ಸೂಪರ್ 6 ಗೆ ಆಯ್ಕೆ ಆಯ್ತವೆ. ಇನ್ನು ಸೂಪರ್ 7 ನಡೆಯುತ್ತಿರೋದು ಸೂಪರ್ 7 ಗೆ ಆಯ್ಕೆ ಆಗೋದ್ರಿಂದ ಇನ್ನು ಒಂದು ಟೀಮ್ ಬೇಕಾಗಿರುತ್ತೆ. ಈಗ 4ನೇ ಪೊಸಿಷನ್ ಅಲ್ಲಿ ಇರ್ತವೆ 2 ಗ್ರೂಪ್ ಅಲ್ಲಿ 4ನೇ ಪೊಸಿಷನ್ ಅಲ್ಲಿ ಯಾವ ತಂಡ ಬೆಸ್ಟ್ ರನ್ ರೇಟ್ ಅಥವಾ ಬೆಸ್ಟ್ ವಿನ್ನಿಂಗ್ ಮಾರ್ಜಿನ್ ನ ಹೊಂದಿರ್ತದೆ ಆ ತಂಡ 7ನೇ ತಂಡವಾಗಿ ಸೂಪರ್ 7 ಗೆ ಆಯ್ಕೆ ಆಗುತ್ತೆ. ಇನ್ನು ಸೂಪರ್ 7 ಅಲ್ಲಿ ತಂಡಗಳು ಮುಖಾಮುಖಿಯಾಗಿ ಆಟನ ಆಡ್ತವೆ. 7 ತಂಡಗಳು ಮುಖಾಮುಖಿಯಾಗಿ ಆಟ ಆಡಿದ ನಂತರ ಅದರಲ್ಲಿ ಬರುವಂತಹ 1ನೇ ತಂಡ ಮತ್ತು 4ನೇ ತಂಡ ಮೊದಲನೇ ಸೆಮಿಫೈನಲ್ ನ ಆಡ್ತವೆ ಮತ್ತು ಅದೇ ರೀತಿ 2ನೇ ತಂಡ ಮತ್ತು 3ನೇ ತಂಡ 2ನೇ ಸೆಮಿಫೈನಲ್ ನ ಆಡ್ತವೆ. ಈ ಸೆಮಿಫೈನಲ್ ನಲ್ಲಿ ಗೆದ್ದಂತಹ 2 ತಂಡಗಳು ಫೈನಲ್ ನ ಆಡ್ತವೆ. ಫೈನಲ್ ನಲ್ಲಿ ಗೆದ್ದಂತಹ ತಂಡ ಟ್ರೋಫಿನ ಎತ್ಕೊಂಡು ಫುಲ್ ಎಂಕರೇಜ್ಮೆಂಟ್ ನ ಮಾಡ್ತಾರೆ, ಫುಲ್ ಸಖತ್ತಾಗಿ ಸೆಲೆಬ್ರೇಟ್ ನ ಮಾಡ್ತಾರೆ. ಇನ್ನು ಈ ಫಾರ್ಮೆಟ್ ನ ನೋಡಿದ್ರೆ ಒಂಥರ ಕ್ರಿಕೆಟ್ ಗೆ ಬೇಕಾಗಿದೆ ಈ ಫಾರ್ಮೆಟ್ ODI ವರ್ಲ್ಡ್ ಕಪ್ ಗೆ ಅಂತ ನಾನು ಹೇಳ್ತೀನಿ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.